ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದ ಕೆಲ ಟಿವಿ ಚಾನೆಲ್ಗಳು ಟಿಆರ್ಪಿ ಹಿಂದೆ ಬಿದ್ದು ವೀಕ್ಷಕರನ್ನ ಕಡೆಗಣಿಸಿದ್ವು. ಕಾಂಟೆಂಟ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಲ್ಯಾಂಡಿಂಗ್ ಪೇಜ್ ಕಳ್ಳಾಟ ಆಡಿ ಟಾಪ್ ಬರೋಕೆ ಪ್ರಯತ್ನಗಳನ್ನು ನಡೆಸಲಾಯಿತು. ಆಡ್ಗಳನ್ನ ಸೆಳಿತಾ ಇದ್ರು. ಆದ್ರೆ ಈಗ ಸರ್ಕಾರ ಈ ಆಟಕ್ಕೆ ಬ್ರೇಕ್ ಹಾಕಿದೆ. ಇದರಿಂದ 40,000 ಕೋಟಿ ರೂಪಾಯಿನ ಆಡ್ ಇಂಡಸ್ಟ್ರಿ ಸ್ವಲ್ಪ ಅಲ್ಗಾಡಿದೆ. ಕೇಂದ್ರ ಸರ್ಕಾರ ಪಾರದರ್ಶಕತೆ ತರೋಕೆ ಅಂತ ಹೊಸ ಟಿವಿ ರೇಟಿಂಗ್ಸ್ ಪಾಲಿಸಿ 2026 ತಗೊಂಬಂದು ಈ ಬದಲಾವಣೆಗಳಿಗೆ ಕೈ ಹಾಕಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಈ ಹೊಸ ರೂಲ್ಸ್ ರಿಲೀಸ್ ಮಾಡಿದ್ದು 2014ರ ಹಳೆ ರೂಲ್ಸ್ ಗಳನ್ನ ಕಸದ ಬುಟ್ಟಿಗೆ ಹಾಕಲಾಗಿದೆ. ಹಾಗಿದ್ರೆ ಏನಿದು ಟಿವಿ ರೇಟಿಂಗ್ಸ್ ಪಾಲಿಸಿ 2026? ಕೆಲ ಚಾನೆಲ್ಗಳಿಗೆ ಇದು ಹೇಗೆ ಶಾಕ್ ಕೊಡುತ್ತೆ? ಬನ್ನಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. 40,000 ಕೋಟಿ ರೂಪಾಯಿನ ಟಿಆರ್ಪಿ ದಂಧೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸದ್ಯಕ್ಕೆ 900ಕ್ಕೂ ಅಧಿಕ ಸ್ಯಾಟಲೈಟ್ ಟಿವಿ ಚಾನೆಲ್ಗಳಿಗೆ ಪರ್ಮಿಷನ್ ಇದೆ. ಇಷ್ಟು ಚಾನೆಲ್ಗಳ ನಡುವೆ ಕಾಂಪಿಟೇಷನ್ ಹೇಗಿರುತ್ತೆ ಯೋಚನೆ ಮಾಡಿ. ಭಾರತದ ಟಿವಿ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟ್ನಲ್ಲಿ ಇವತ್ತಿಗೂ ಟೋಟಲ್ ಆಡ್ ಮಾರ್ಕೆಟ್ನಲ್ಲಿ ಟಿವಿ ಪಾಲು 35ರಿಂದ 40% ಇದೆ. ಚಾನೆಲ್ನ ರ್ಯಾಂಕಿಂಗ್, ಅವರ ಕಾಂಟೆಂಟ್ ಸ್ಟ್ರಾಟಜಿ ಎಲ್ಲವೂ ನಿಂತಿರೋದೇ ಈ ನಂಬರ್ ಮೇಲೆ. ಇದೇ ಕಾರಣಕ್ಕೆ ಕೆಲ ಚಾನೆಲ್ಗಳು ಶಾರ್ಟ್ ಕಟ್ ಹುಡುಕಿದ್ವು. ಮನೆಗಳಿಗೆ ಹಾಕಿರೋ ಮೀಟರ್ಗಳನ್ನು ಟ್ಯಾಂಪರ್ ಮಾಡೋದು, ಮೀಟರ್ ಇರೋ ಮನೆಗಳಿಗೆ ಹೋಗಿ ಲಂಚ ಕೊಟ್ಟು ತಮ್ಮದೇ ಚಾನಲ್ ನೋಡೋ ಹಾಗೆ ಮಾಡೋದು, ಇಂಥ 10 ಟ್ಯಾಕ್ಟಿಕ್ಸ್ಗಳನ್ನು ನಡೆಸಿದ್ರು ತುಂಬಾ ಜನ. ಜೊತೆಗೆ ಕೆಲ ಚಾನಲ್ಗಳಂತೂ ಟಿವಿ ಆನ್ ಮಾಡಿದ ತಕ್ಷಣ ಆ ಚಾನಲೇ ಬರಬೇಕು. ಯಾರದೇ ಮನೇಲಿ ಯಾರೇ ಟಿವಿ ಆನ್ ಮಾಡಲಿ, ಚಾನಲ್ ಇದೇ ಬರಬೇಕು. ಬಂದು ಸ್ವಲ್ಪ ಹೊತ್ತು ಅದನ್ನೇ ನೋಡಬೇಕು. ಆ ರೀತಿ ಮಾಡ್ಕೊಳ್ತಾ ಇದ್ರು. ಇದೇ ಕಾರಣಕ್ಕೆ ಮಾರ್ಚ್ 2026ರಲ್ಲಿ ಇಸ್ರೇಲ್ ಇರಾನ್ ಯುದ್ಧ ಶುರುವಾದಾಗ ಕೆಲ ನ್ಯೂಸ್ ಚಾನೆಲ್ಗಳು ಟಿಆರ್ಪಿಗೋಸ್ಕರ ಎಗ್ಗಿಲ್ಲದೆ ಸುಳ್ಳು ಸುದ್ದಿಯನ್ನ ಕೂಡ ಹರಡಿಸಿ ಜನರಲ್ಲಿ ಭಯ ಹುಟ್ಟಿಸಿದ್ವು. ಇದನ್ನು ನೋಡಿ ರೊಚ್ಚಿಗೆದ್ದ ಕೇಂದ್ರ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಕೂಡಲೇ ಎಲ್ಲಾ ನ್ಯೂಸ್ ಚಾನೆಲ್ಗಳ ರೇಟಿಂಗ್ಸ್ ಅನ್ನ 4 ವಾರಗಳ ಕಾಲ ಸಸ್ಪೆಂಡ್ ಮಾಡಿ ಬಿಸಾಕ್ತು. ಹೀಗೆ ಟಿಆರ್ಪಿಗೋಸ್ಕರ ಸಮಾಜದಲ್ಲಿ ಆತಂಕ ಹುಟ್ಟಿಸುವುದು ಮತ್ತು ಫೇಕ್ ಸುಳ್ಳು ಟಿಆರ್ಪಿ ನಂಬರ್ ತೋರಿಸಿ ಅಥವಾ ಮ್ಯಾನಿಪ್ಯುಲೇಟೆಡ್ ನಂಬರ್ ತೋರಿಸಿ ಸಾವಿರಾರು ಕೋಟಿ ರೂಪಾಯಿ ಆಡ್ ಅನ್ನ ಗಳಿಸೋ ದಂಧೆ ಮಾಡೋಕೆ, ಈಗ ಅದಕ್ಕೆ ಬ್ರೇಕ್ ಹಾಕೋಕೆ, ತಡೆಯೋಕೆ, ಅದನ್ನ ಕ್ಲೀನ್ ಮಾಡೋಕೆ ಈಗ ಕೇಂದ್ರ ಸರ್ಕಾರ ಟಿವಿ ರೇಟಿಂಗ್ಸ್ ಪಾಲಿಸಿ 2026 ಮೂಲಕ ಡೈರೆಕ್ಟ್ ಎಂಟ್ರಿ ಕೊಟ್ಟಿದೆ. ಲ್ಯಾಂಡಿಂಗ್ ಪೇಜ್ ಕಳ್ಳಾಟ ಫ್ಲಾಪ್. ಲ್ಯಾಂಡಿಂಗ್ ಪೇಜ್ ಸ್ಕ್ಯಾಮ್ ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ನೀವು ನಿಮ್ಮ ಮನೆಯಲ್ಲಿ ಸೆಟ್ ಟಾಪ್ ಬಾಕ್ಸ್ ಆನ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಯಾವುದೋ ಒಂದು ಚಾನೆಲ್ ಡಿಫಾಲ್ಟ್ ಆಗಿ ಪ್ಲೇ ಆಗುತ್ತಲ್ಲ, ಅದೇ ಲ್ಯಾಂಡಿಂಗ್ ಪೇಜ್ ಅನ್ನೋದು. ಇಲ್ಲಿ ವೀಕ್ಷಕರು ಆ ಚಾನೆಲ್ ನೋಡಬೇಕು ಅಂತ ಟಿವಿ ಆನ್ ಮಾಡಿರೋದಿಲ್ಲ, ಆದರೆ ಚಾನೆಲ್ ಆನ್ ಆಗಿರೋ ಕಾರಣಕ್ಕೆ ಆ ಚಾನೆಲ್ಗೆ ವ್ಯೂವರ್ಶಿಪ್ ಕೌಂಟ್ ಆಗ್ತಾ ಇತ್ತು. ಓಪನ್ ಮಾಡ್ಕೊಳ್ಳಿ ಅದೇ ಚಾನಲ್ ಬಂದು ಏನೋ ನಡೀತಿದೆ ಚೂರು ನೋಡೋಣ ಅಂತೇಳಿ ನಿಲ್ಲಿಸ್ತಾರಲ್ಲ, ಆ ಥರ. ಕೆಲ ಚಾನಲ್ಗಳು ಕೇಬಲ್ ಹಾಗೂ DTH ಆಪರೇಟರ್ಗಳಿಗೆ ದುಡ್ಡು ಕೊಟ್ಟು ತಮ್ಮ ಚಾನಲನ್ನೇ ಲ್ಯಾಂಡಿಂಗ್ ಪೇಜ್ ಆಗಿ ಸೆಟ್ ಮಾಡಿಸ್ತಾ ಇದ್ರು. ಇದರಿಂದ ಜನ ನೋಡದೆ ಹೋದ್ರೂ ಕೂಡ ಅವರ TRP ರಾಕೆಟ್ ಥರ ಏರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೀಡಿಯಾದ ಒಳಗಡೆನೆ ಯುದ್ಧ ಶುರುವಾಗಿತ್ತು. ಈ ಆರೋಪ ನಾವು ಮಾಡ್ತಿರೋದಲ್ಲ, ಅರ್ನಬ್ ಗೋಸ್ವಾಮಿ ಅವರು ನಿಮ್ಗೆ ಗೊತ್ತಲ್ಲ, ಅವ್ರ ಮೇಲೆ ಈ ಹಿಂದೆ TRP ಸಂಬಂಧಪಟ್ಟಂತೆ ಬೇರೆ ಆರೋಪಗಳು ಬಂದಿದ್ವು. ಈಗ ಅವರು ಇನ್ನೊಬ್ಬರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಈ ಲ್ಯಾಂಡಿಂಗ್ ಪೇಜ್ಗೆ ಸಂಬಂಧಪಟ್ಟಂತೆ. 2019ರಲ್ಲಿ ಆರ್ಗ್ ಔಟ್ಲೈಯರ್ ಮೀಡಿಯಾ, ಅದು ರಿಪಬ್ಲಿಕ್ ಟಿವಿಯ ಓನರ್ ಕಂಪನಿ ಅಲ್ವಾ, ಆ ಆರ್ಗ್ ಔಟ್ಲೈಯರ್ ಮೀಡಿಯಾದವರು ಟ್ರಾಯ್ಗೆ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ರು. ಅದರಲ್ಲಿ ನೆಟ್ವರ್ಕ್ 18 ಗ್ರೂಪ್ನ ನ್ಯೂಸ್ 18 ಇಂಡಿಯಾ ಚಾನಲ್ ಟ್ರಾಯ್ ನಿಯಮ ಬ್ರೇಕ್ ಮಾಡಿ ಹ್ಯಾಥ್ವೇ ಡಿಜಿಟಲ್ ನಲ್ಲಿ ಲ್ಯಾಂಡಿಂಗ್ ಪೇಜ್ ಆಗಿ ಬರ್ತಾ ಇದೆ, ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಆರೋಪ ಮಾಡಿದ್ರು. ಅಂದ್ರೆ ಕೇಬಲ್ ಬಾಕ್ಸ್ ಆನ್ ಮಾಡಿದ ತಕ್ಷಣ ನ್ಯೂಸ್ 18 ಇಂಡಿಯಾ ಡಿಫಾಲ್ಟ್ ಆಗಿ ಪ್ಲೇ ಆಗೋ ತರ ಸೆಟ್ಟಿಂಗ್ ಮಾಡಲಾಗಿತ್ತು ಅಂತ ಅರ್ನಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಟಿವಿ ಆರೋಪ ಮಾಡಿತ್ತು. ಇಷ್ಟು ಮಾತ್ರ ಅಲ್ಲ, ಈ ಹಿಂದೆ ಟೈಮ್ಸ್ ನೌ ಇಂಡಿಯಾ ಟುಡೇ ಚಾನಲ್ಗಳು ರಿಪಬ್ಲಿಕ್ ಟಿವಿ ಮೇಲೇನೆ ಈ ರೀತಿ ಲ್ಯಾಂಡಿಂಗ್ ಚಾನಲ್ ನಿಂದ ಲಾಭ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ರು. ಆದ್ರೆ ಹೊಸ 2026ರ ಪಾಲಿಸಿ ಪ್ರಕಾರ ಇನ್ನು ಮುಂದೆ ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಲ್ಯಾಂಡಿಂಗ್ ಪೇಜ್ ಇಂದ ಬರೋ ವ್ಯೂವರ್ಶಿಪ್ ಅನ್ನ TRP ರೇಟಿಂಗ್ಸ್ಗೆ ಲೆಕ್ಕ ಹಾಕಂಗೇ ಇಲ್ಲ. ಇದನ್ನ ಕೇವಲ ಮಾರ್ಕೆಟಿಂಗ್ ಟೂಲ್ ಆಗಿ ಮಾತ್ರ ಬಳಸಬೇಕು. ಜೊತೆಗೆ ಯಾವ ಚಾನಲ್ ಈ ರೀತಿ ಲ್ಯಾಂಡಿಂಗ್ ಪೇಜ್ ಬಳಸಿದೆ ಅನ್ನೋದನ್ನ ರೇಟಿಂಗ್ಸ್ ಏಜೆನ್ಸಿಗೆ ಕಡ್ಡಾಯವಾಗಿ ರಿಪೋರ್ಟ್ ಮಾಡಲೇಬೇಕು ಅಂತ ಸರ್ಕಾರ ಖಡಕ್ ರೂಲ್ಸ್ ತಂದಿದೆ. ಇರೋ ಸ್ನೇಹಿತರೆ, ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆಗ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್, ಡೈಲಿ ಅರ್ಲಿ ಆಕ್ಸೆಸ್ ವಿಡಿಯೋಸ್ ಅಂತೂ ಇದ್ದೇ ಇರುತ್ತೆ. ಆ ಎಲ್ಲ ಬೆನಿಫಿಟ್ಸ್ ಅನ್ನ ಪಡಿಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಮನೆಗೂ ಮೀಟರ್, ಅಸಲಿ ಡೇಟಾ ಔಟ್. ಮುಂದಿನ ಬಿಗ್ ಚೇಂಜ್ ಆಗಿರೋದು ಡೇಟಾ ಕಲೆಕ್ಷನ್ ವಿಚಾರದಲ್ಲಿ. ಯಾರಿಗೋ 4 ಜನರಿಗೆ ಕೇಳಿ ಇಡೀ ದೇಶದ ರೇಟಿಂಗ್ಸ್ ಅನ್ನ ಡಿಸೈಡ್ ಮಾಡೋ ಹಾಗಿಲ್ಲ. ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಸರ್ವೆ ಅನ್ನೋ ಹೊಸ ರೂಲ್ಸ್ ತಗೊಂಡ್ಬಂದಿದ್ದಾರೆ. ಅಂದ್ರೆ ಎಷ್ಟು ಮನೆಗಳಿಗೆ ಮೀಟರ್ ಹಾಕ್ತಾರೋ ಅದರ 10 ಪಟ್ಟು ಹೆಚ್ಚು ಮನೆಗಳಲ್ಲಿ ಮೊದಲು ಸರ್ವೆ ಮಾಡಬೇಕು. ಇದರಿಂದ ದೇಶದ ಜನ ಅಸಲಿಯಾಗಿ ಏನ್ ನೋಡ್ತಾರೆ ಅನ್ನೋ ಸ್ಯಾಂಪಲ್ ಸಿಗುತ್ತೆ. ಮೀಟರ್ ಅಳವಡಿಕೆ ಬಗ್ಗೆ ಸರ್ಕಾರ ಸ್ಟ್ರಿಕ್ಟ್ ಟಾರ್ಗೆಟ್ ಕೊಟ್ಟಿದೆ. 18 ತಿಂಗಳ ಒಳಗಡೆ ಕನಿಷ್ಠ 80,000 ಮನೆಗಳಿಗೆ ಮೀಟರ್ ಹಾಕಲೇಬೇಕು.
ಈಗ ಆಲ್ರೆಡಿ ಮಾರ್ಕೆಟ್ನಲ್ಲಿರೋ ಏಜೆನ್ಸಿಗಳಿಗೆ ಈ ಟಾರ್ಗೆಟ್ ರೀಚ್ ಆಗೋಕೆ ಇನ್ನು ಕೇವಲ 6 ತಿಂಗಳ ಡೆಡ್ಲೈನ್ ಇದೆ. ಮುಂದೆ ಇದನ್ನು 1,20,000 ಮನೆಗಳಿಗೆ ವಿಸ್ತರಿಸಬೇಕು ಅಂತ ಕೂಡ ಹೇಳಲಾಗಿದೆ. ಬರೀ ಮೀಟರ್ ಹಾಕಿದ್ರೆ ಸಾಕಾಗಲ್ಲ, ಮೀಟರ್ ಕೆಟ್ಟು ಹೋದರೆ ಅಂತ 10% ಎಕ್ಸ್ಟ್ರಾ ಬ್ಯಾಕಪ್ ಮೀಟರ್ ಇಟ್ಕೋಬೇಕು. ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ಪ್ರತಿ ವರ್ಷ 25% ಮೀಟರ್ಗಳನ್ನು ಚೇಂಜ್ ಮಾಡ್ತಾ ಹೋಗಬೇಕಲ್ಲಿ. ಆ ಮನೆಗಳಿಂದ ಮೀಟರ್ಗಳು ಮೂವ್ ಆಗಬೇಕು, ಬೇರೆ ಕಡೆಗೆ ಹೋಗಬೇಕು. ಇದರಿಂದ ಯಾವ ಮನೆಯಲ್ಲಿ ಮೀಟರ್ ಇದೆ ಅಂತ ಹೇಳಿ ಯಾರಿಗೂ ಕೂಡ ಕಂಡುಹಿಡಿದು ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಎಲ್ಲ ಕಡೆ ಮ್ಯಾನಿಪುಲೇಟ್ ಮಾಡೋಕೆ ಆಗಬಾರ್ದು, ಲಂಚ ಕೊಡೋಕ್ಕೂ ಆಗಬಾರ್ದು ಅಂತ. ಇಷ್ಟೆಲ್ಲ ಕಸರತ್ತು ಯಾಕೆ ಅಂದರೆ 2020ರಲ್ಲಿ TRP ಸ್ಕ್ಯಾಮ್ ಆಗಿದ್ದು ನಿಮಗೆ ನೆನಪಿರ್ಬೋದು. ಮೀಟರ್ ಇರೋ ಮನೆಗಳ ಲೊಕೇಶನ್ ಲೀಕ್ ಮಾಡಿ ಆ ಮನೆಗಳಿಗೆ ತಿಂಗಳಿಗೆ 400-500 ರೂಪಾಯಿ ಲಂಚ ಕೊಟ್ಟು ರೀಚಾರ್ಜ್ ಬೇಕಾದ್ರೆ ನಾವೇ ಮಾಡ್ತೀವಿ ಬಿಡಿ ಅಂಥೇಳಿ ತಾವು ನೋಡದೇ ಇದ್ರೂ ಕೂಡ ರಿಪಬ್ಲಿಕ್ ಟಿವಿ, ಫಕ್ತ್ ಮರಾಠಿ ಥರದ ಚಾನಲ್ಗಳನ್ನು ಆನ್ ಮಾಡೋಕ್ಕೆ ಹೇಳಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಆದರೆ ಆ ನಂತರ ಸಾಕ್ಷ್ಯ ಇಲ್ಲ ಅಂತ 2024ರಲ್ಲಿ ಕೋರ್ಟ್ ಆ ಕೇಸ್ನ ಕ್ಲೋಸ್ ಮಾಡಿತ್ತು. ಎರಡು ಹೇಳಬೇಕಲ್ಲ. ಆದರೆ ಮುಂದೆ ಯಾವತ್ತೂ ಇಂತಹ ಆರೋಪಗಳು ಬರಬಾರ್ದು, ಇಂಥದಕ್ಕೆ ಅವಕಾಶನೇ ಇರಬಾರ್ದು ಅಂತ ಸರ್ಕಾರ ಈಗ ಮೀಟರ್ ರೊಟೇಷನ್ ರೂಲ್ಸ್ನ ಟೈಟ್ ಮಾಡ್ತಾ ಇದೆ. ಇನ್ನೊಂದು ವಿಚಾರ ಏನಂದರೆ ಬರೀ ಈಗ ಕೇಬಲ್ ಟಿವಿ ಕಾಲ ಅಲ್ಲ ಇದು. ಹಾಗಾಗಿ ಕೇಬಲ್, DTH, OTT ಮತ್ತು ಕನೆಕ್ಟೆಡ್ TVಸಿಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳ ಡೇಟಾ ಕಲೆಕ್ಟ್ ಮಾಡಬೇಕು. ಹಾಗಂತ ವೀಕ್ಷಕರ ಪ್ರೈವಸಿಗೆ ಧಕ್ಕೆ ತರುವ ಹಾಗಿಲ್ಲ. DPDP ಆ್ಯಕ್ಟ್ 2023 ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅನಾಮಧೇಯವಾಗಿ ವೀಕ್ಷಕರ ಒಪ್ಪಿಗೆ ಪಡೆದು ಡೇಟಾ ಕಲೆಕ್ಟ್ ಮಾಡಬೇಕು. ಇಲ್ಲಿ ಮುಖ್ಯವಾದ ವಿಚಾರ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ. ಭಾರತದ ವೀಕ್ಷಕರ ಡೇಟಾವನ್ನು ಯಾವುದೇ ಕಾರಣಕ್ಕೂ ದೇಶದ ಹೊರಗಡೆ ಕಳಿಸೋ ಹಾಗಿಲ್ಲ, ವಿದೇಶದಲ್ಲಿ ಸ್ಟೋರ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಭದ್ರತೆ ದೃಷ್ಟಿಯಿಂದ ಸರ್ಕಾರಕ್ಕೆ ಏನಾದರೂ ಅನುಮಾನ ಬಂದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ರೇಟಿಂಗ್ಸ್ ಕಾರ್ಯಾಚರಣೆಯನ್ನು ಬಂದ್ ಮಾಡಿಸ್ಬೋದು. ಅಥವಾ ಇಡೀ ಕಂಪನಿಯನ್ನು ಸರ್ಕಾರ ತನ್ನ ಕಂಟ್ರೋಲ್ಗೆ, ಸ್ವಾಧೀನಕ್ಕೆ ತಗೊಳ್ಳೋಕ್ಕೂ ಕೂಡ ಸರ್ಕಾರಕ್ಕೆ ಪವರ್ಸನ್ನು ಈಗ ಸರ್ಕಾರ ತನಗೆ ತಾನು ಕೊಡ್ಕೊಂಡಿದೆ. ರೇಟಿಂಗ್ಸ್ ಕೊಡೋಕೆ ಏನು ಅರ್ಹತೆ ಬೇಕು? ಡೇಟಾ ಕಲೆಕ್ಟ್ ಮಾಡೋದು ಒಂದು ಕಡೆ ಆದರೆ ರೇಟಿಂಗ್ಸ್ ಕೊಡೋ ಕಂಪನಿಗಳ ಯೋಗ್ಯತೆ ಏನಿರಬೇಕು? ಈಗ ಆ ಏಜೆನ್ಸಿಗಳಿಗೆ ಯಾವ ಅರ್ಹತೆ ಇರಬೇಕು ಅಂತ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ. ಮೊದಲನೇದು ದುಡ್ಡಿನ ಲೆಕ್ಕ. ಮೊದಲೆಲ್ಲ ಈ ರೇಟಿಂಗ್ ಕಂಪನಿ ಓಪನ್ ಮಾಡಬೇಕು ಅಂದರೆ ಅವ್ರ ಬಳಿ ಕನಿಷ್ಠ 20 ಕೋಟಿ ರೂಪಾಯಿ ಆಸ್ತಿ ಅಥವಾ ನೆಟ್ವರ್ತ್ ಇರಲೇಬೇಕಾಗಿತ್ತು. ಆದ್ರೆ ಈಗ ಸರ್ಕಾರ ಅದನ್ನ ಬರೀ 5 ಕೋಟಿ ರೂಪಾಯಿಗೆ ಇಳಿಸಿದೆ. ಯಾಕಂದ್ರೆ ಬರೀ ದೊಡ್ಡ ಕೊಳಗಳು ಮಾತ್ರ ಅಲ್ಲದೆ ಹೊಸ ಕಂಪನಿಗಳು ಕೂಡ ಇನೋವೇಟಿವ್ ಆಗಿ ಈ ಫೀಲ್ಡ್ಗೆ ಬರಲಿ, ಯಾರದೇ ಮಾನೋಪಲಿ ಇರಬಾರ್ದು. ಮಾರ್ಕೆಟ್ನಲ್ಲಿ ಈ ರೇಟಿಂಗ್ ಏಜೆನ್ಸಿಗಳು, ರೇಟಿಂಗ್ ಕೊಡೋ ಕಂಪನಿಗಳು ಕೂಡ ಕಾಂಪಿಟೇಷನ್ ಇರಲಿ, ಹೆಚ್ಚಾಗಲಿ ಅಂತ ಹೇಳಿ ಈ ನಿರ್ಧಾರ ಮಾಡಲಾಗಿದೆ. ಎರಡನೇ ಅತಿ ಮುಖ್ಯವಾದ ರೂಲ್ ಅಂದರೆ ಕ್ರಾಸ್ ಹೋಲ್ಡಿಂಗ್ ರೆಸ್ಟ್ರಿಕ್ಷನ್. ಇದನ್ನು ಸಿಂಪಲ್ ಆಗಿ ಬಿಡಿಸಿ ಹೇಳ್ತೀವಿ ಕೇಳಿ ಸ್ನೇಹಿತರೆ. ಒಂದು ಟಿವಿ ಚಾನಲ್ ಓನರ್ ತಾನೇ ಒಂದು ರೇಟಿಂಗ್ ಕಂಪನಿ ಶುರು ಮಾಡಿದ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ತನ್ನ ಚಾನಲ್ಗೆ ನಂಬರ್ 1 ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ಕೊಳ್ತಾರಲ್ವಾ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಎಲ್ಲಿರುತ್ತೆ? ಈ ಕಳ್ಳಾಟ ತಪ್ಪಿಸೋಕೆನ ಸರ್ಕಾರ ಈ ರೂಲ್ ತಗೊಂಡ್ಬಂದಿದೆ. ಯಾವುದೇ ಟಿವಿ ಚಾನಲ್ ಓನರ್ ಆಗಲಿ ಅಥವಾ ಆಡ್ ಏಜೆನ್ಸಿ ಅವರಾಗಲಿ ಈ ರೇಟಿಂಗ್ ಕಂಪನಿಯಲ್ಲಿ 10%ಗಿಂತ ಹೆಚ್ಚು ಶೇರ್ ಅನ್ನ ಇಟ್ಕೊಳ್ಳೋ ಹಾಗಿಲ್ಲ. ಚಾನಲ್ ನಡೆಸೋರಿಗೂ ರೇಟಿಂಗ್ ಕೊಡೋರಿಗೂ ಸಂಬಂಧ ಇರಬಾರ್ದು. ಆದ್ರೆ ಬಾರ್ಕ್, BARC ತರದ ಕೆಲ ಇಂಡಸ್ಟ್ರಿ ಬಾಡಿಗಳಿಗೆ ಮಾತ್ರ ಇದರಿಂದ ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಕಳ್ಳಾಟ ಆಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್. ಈಗ ಪೆನಾಲ್ಟಿ ವಿಚಾರಕ್ಕೆ ಬರೋಣ. ರೂಲ್ಸ್ ಏನೇ ಮಾಡಿದ್ರು ಕೂಡ ಅದನ್ನ ಫಾಲೋ ಮಾಡಿದ್ರೆ ಏನ್ ಕತೆ? ಅದಕ್ಕೆ ಪಕ್ಕಾ ಪ್ಲಾನ್ ಇದೆ. ಮೊದಲಿಗೆ ಟ್ರಾನ್ಸ್ಪರೆನ್ಸಿ. ರೇಟಿಂಗ್ಸ್ ಏಜೆನ್ಸಿಗಳು ತಮ್ಮ ಮೆಥಡಾಲಜಿ, ರೇಟ್ ಕಾರ್ಡ್ ಹಾಗೂ ಅನಾಮಧೇಯ ಡೇಟಾ ಸೆಟ್ಗಳನ್ನು ಪಬ್ಲಿಕ್ ಆಗಿ ಎಲ್ಲರಿಗೂ ಸಿಗುವಂತೆ ವೆಬ್ಸೈಟ್ನಲ್ಲಿ ಇಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಇಂಟರ್ನಲ್ ಆಡಿಟ್, ವರ್ಷಕ್ಕೊಮ್ಮೆ ಎಕ್ಸ್ಟರ್ನಲ್ ಆಡಿಟ್ ಕಡ್ಡಾಯ. ಇದರ ಜೊತೆಗೆ ಸರ್ಕಾರದ ಆಡಿಟ್ ಅಂಡ್ ಓವರ್ಸೈಟ್ ಟೀಮ್ ಯಾವಾಗ ಬೇಕಾದರೂ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಬಹುದು. ಇಷ್ಟೆಲ್ಲ ಟೈಟ್ ಮಾಡಿದ್ರು ಕೂಡ ಏನಾದರೂ ಕಳ್ಳಾಟ ಆಡಿದ್ರೆ ಶಿಕ್ಷೆಗಳ ಲಿಸ್ಟ್ ಈ ರೀತಿಯಾಗಿದೆ. ಮೊದಲ ತಪ್ಪು 1 ತಿಂಗಳು ರೇಟಿಂಗ್ಸ್ ಕಾರ್ಯಾಚರಣೆ ಸಸ್ಪೆಂಡ್. ಎರಡನೇ ತಪ್ಪು ಮಾಡಿದ್ರೆ 2 ತಿಂಗಳು ಸಸ್ಪೆಂಡ್, ಹಾಗೆ 25 ಲಕ್ಷದ ಬ್ಯಾಂಕ್ ಗ್ಯಾರಂಟಿ ಮುಟ್ಟುಗೋಲು. ಮೂರನೇ ತಪ್ಪು ಮಾಡಿದ್ರೆ 3 ತಿಂಗಳು ಸಸ್ಪೆಂಡ್, ಹಾಗೆ 75 ಲಕ್ಷದ ಬ್ಯಾಂಕ್ ಗ್ಯಾರಂಟಿ ಮುಟ್ಟುಗೋಲು. 4ನೇ ತಪ್ಪು ಮಾಡಿದ್ರೆ ನೇರವಾಗಿ ರಿಜಿಸ್ಟ್ರೇಷನ್ ಲೈಸೆನ್ಸ್ ಕ್ಯಾನ್ಸಲ್, ಕಥೆ ಕ್ಲೋಸ್. ಇದರ ಜೊತೆಗೆ 180 ಡೇ ರೂಲ್ ಅಂತ ಒಂದಿದೆ. ಯಾವುದೇ ಏಜೆನ್ಸಿ ನಿರಂತರವಾಗಿ 180 ದಿನಗಳ ಕಾಲ ರೇಟಿಂಗ್ಸ್ ಪಬ್ಲಿಷ್ ಮಾಡೋದ್ರಲ್ಲಿ ಫೇಲ್ ಆದರೆ ಅವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಏನು ಈ ಪಾಲಿಸಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನು ವಿವಾದಗಳು ಬಂದರೆ ಅದು ಕೇವಲ ದಿಲ್ಲಿ ಕೋರ್ಟ್ ವ್ಯಾಪ್ತಿಗೆ ಮಾತ್ರ ಸೀಮಿತ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಇದರಿಂದ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.